ಗೃಹಲಕ್ಷ್ಮಿ ಕೆಲವೊಬ್ಬರು ಮಂದಿಗೆ ಇನ್ನೂ ಮಟ್ಟನೂ ಬಂದಿಲ್ಲ, ಭಾಳ ಮಂದಿ ಇನ್ನೂ ಬಂದಿಲ್ಲ ಅಂಥೇಳಿ ಬ್ಯಾಂಕ್ನವ್ರಿಗಾಗಿರ್ಬೋದು ಅಥವಾ ಈ ನಂಬರ್ 1 ಕಾರ್ಡ್ ಇರ್ತದೆ, ಸೊಸೈಟಿ ಸಂಸ್ಥೆ ಅಂತ ಇರ್ತದೆ, ಸೊ ಅದಕ್ಕೆ ಹೋಗಿ ಭೇಟಿ ನೀಡೋದಾಗಿರ್ಬೋದು, ಜೆರಾಕ್ಸ್ ಸೆಂಟರ್ಗೆ ಭೇಟಿ ನೀಡೋದಾಗಿರ್ಬೋದು. ಸೊ ಸಾವಿರಾರು ಮಂದಿ ಸಾವಿರಾರು ರೀತಿ ಪ್ರಯತ್ನಗಳನ್ನು ಪಡಾಕತ್ತೀರಿ. ಸೊ ಅವರಿಗೆ ಮುಂಚಿತವಾಗಿ ಯಾರಿಗೆ 2-3 ತಿಂಗಳ ಮಟ್ಟ ಇನ್ನೂ ಮಟ್ಟನೂ 2,000 ಗೃಹಲಕ್ಷ್ಮಿ ನಮಗೆ ಬಂದೇ ಇಲ್ಲ, ನಮಗೆ ಬಂದು ಮುಟ್ಟೇ ಇಲ್ಲ ಅಂತನ್ನೋರು ಫಸ್ಟ್ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ಮಾಡಿರಿ. ಅಂದರೆ ನಿಮ್ಮ ಥಮ್ಮನ್ನು ಕೊಡಬೇಕಾಗತ್ತೆ. ಯಾಕಂತಂದ್ರೆ ಇವಾಗ ಏನಾಗತ್ತಪ್ಪ ಅಂದ್ರೆ ಗೃಹಲಕ್ಷ್ಮಿ ಸಲುವಾಗಿನ ಕೆಲವೊಂದು ಸ್ಕ್ಯಾಮ್ಗಳು ನಡೆಯಕತ್ತಾವೆ. ಸೊ ಆ ಸ್ಕ್ಯಾಮ್ಗಳನ್ನು ತಡೆಯೋಕ್ಕೋಸ್ಕರ CM ಆದಂತಹ ಈ ಒಬ್ಬ DK ಶಿವಕುಮಾರ್ ಅವರು ಈ ಕೆಲವೊಂದು ನಿಯಮಗಳನ್ನು ತಂದಿದ್ದಾರೆ. ಮತ್ತು ಇನ್ನೊಂದು ಊಹಾಪೋಹ ಮಾತು ಬರತೈತಿ, 2,000 ಅಲ್ಲ 5,000 ಕೊಡತ್ತಾರ ಅಂತ ಹೇಳಿ. ನಿಜವಾಗ್ಲೂ ಇದು ಒಂದು ರೀತಿ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2,000 ಕೊಡೋಕ್ಕೆ ಹೊಯ್ಕೊಳತ್ತಾರ, ಅಳಾಗತ್ತಾರ ಅವ್ರು. ಇನ್ನು 5,000 ಎಲ್ಲಿಂದ ಕೊಡ್ತಾರವರು? ಆಸೆ ಇರಬೇಕು, ದುರಾಸೆ ಇಲ್ಲ. ನೋಡಿರಿ, ಯೂಟ್ಯೂಬ್ ಒಳಗೆ ಎಸ್ಪೆಷಲಿ ಯೂಟ್ಯೂಬ್ ಮಾಡ್ತಿರ್ತಾರಲ್ಲ, ಯೂಟ್ಯೂಬ್ ಮಾಡ್ತೀರಂದ್ರೆ ನಿಮ್ಮ ಒಂದು ವೀಡಿಯೋಸ್ ಎಷ್ಟೋ ಜನ ನೋಡ್ತಿರ್ತಾರೆ. ನಿಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಟ್ರೂ ಐತಾ ಅದನ್ನು ಮಾತ್ರ ಕೊಡ್ರಿ. ನೀವು ಅದನ್ನು ಬಿಟ್ಟು ಥಂಬ್ನೈಲ್ ಒಳಗೆ ನೀವು 5,000 ತೊಗೊಳ್ತೀರಿ, 10,000 ತೊಗೊಳ್ತೀರಿ, ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಯೂಟ್ಯೂಬ್ ಅಂತ ಅಲ್ಲ, ಇನ್ಸ್ಟಾಗ್ರಾಮ್ ಒಳಗೂ ಎಷ್ಟೊಂದು ಜನ ಹೇಳ್ತಾರೆ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗೈತಿ, RBI ಆಗೈತಿ, ಆಮೇಲೆ ಶಿಕ್ಷಕರ ನೇಮಕಾತಿ ನಾಳೆ ಕರೆದಾರು ಅಂತ ಹೇಳಿ ಆ ಒಂದು ವಿಡಿಯೋ ಇಟ್ಕೊಂಡು ಕೆಲವು ಮಂದಿ ಜೆರಾಕ್ಸ್ ಸೆಂಟ್ರಿಗೆ ಹೋಗಿ ಹಿಂಗೆ ಬಂದಾವ ಅಂತ ಕೇಳಿದ್ರೆ ಕೆಲವೊಂದು ಟೈಮ್ ಜೆರಾಕ್ಸ್ ಸೆಂಟರ್ಗಳು ಆ ವ್ಯಕ್ತಿಗಳಿಗೆ ಬೈದು ಕಳಿಸಿದ್ದು ಐತಿ. ಸುಳ್ಳು ಮಾಹಿತಿನ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಏನು ಗೊತ್ತಿಲ್ಲ ಅಂತಂದ್ರು ಮೊಬೈಲ್ ಒಳಗೆ ಈ ವ್ಯಕ್ತಿ ಕರೆ ಹೇಳ್ತಾನು, ಮೊಬೈಲ್ದೊಳಗೆ ಇಂಟರ್ನೆಟ್ ಥ್ರೂ ಎಲ್ಲ ಸರಿ ಇರ್ತೈತಿ ಅಂಥೇಳಿ ನಂಬಿಕೊಂಡು ನಿಮ್ಮ ಮಾತನ್ನು ಕೇಳ್ತಿರ್ತಾರೆ. ಯೂಟ್ಯೂಬ್ ಒಳಗೆ ಹೇಳೋ ಮಾತನ್ನು ಖರೆ ಅಂಥೇಳಿ ಹೇಳ್ತಿರ್ತಾರೆ. ಸೊ ಯೂಟ್ಯೂಬಕ್ಕೂ ಒಂದು ರೆಪ್ಯುಟೇಷನ್ ಅನ್ನೋದೈತಿ. ಆ ರೆಪ್ಯುಟೇಷನನ್ನು ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಜವಾದ ಮಾಹಿತಿಯನ್ನು ಮಾತ್ರ ಜನರಿಗೆ ತಲುಪಿಸ್ರಿ. ಜಸ್ಟ್ ನಿಮ್ಮ ವ್ಯೂಸ್ ಸಲುವಾಗಿ, ನಿಮ್ಮ ಲೈಕ್ ಸಲುವಾಗಿ, ನಿಮ್ಮ ಸಬ್ಸ್ಕ್ರೈಬ್ ಸಲುವಾಗಿ ಥಂಬ್ನೈನಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ. ಹಾಕ್ರಿ, ಅಟ್ರಾಕ್ಟಿವಲ್ ಆಗಿ ಇರಲಿ, ಬೇಡ ಅನ್ನಲ್ಲ, ಆದ್ರೆ ಸತ್ಯ ಮಾತಾಡ್ರಿ. ನಿಮ್ಮ ಮಾತು ಕೇಳಿಬಿಟ್ಟು ಅಥವಾ ಇನ್ಸ್ಟಾಗ್ರಾಮಿಗೆ ಹಾಕೋ ವೀಡಿಯೋಸ್ ಆಗಿರ್ಬೋದು, ಯೂಟ್ಯೂಬ್ ಹಾಕಿರೋ ವೀಡಿಯೋಸ್ ಆಗಿರ್ಬೋದು, ಇವೆಲ್ಲ ನೋಡ್ಕೊಂಡು ಕೆಲವೊಂದು ಮಂದಿ, ಎಲ್ಲರೂ ಹಂಗೆ ಅಂತೆಲ್ಲ ಕೆಲವೊಬ್ರು ಮಂದಿ ಆ ರೀತಿ ಮಾಡಕತ್ತಾರ. ಸೊ ಆ ರೀತಿ ಯಾವತ್ತೂ ಮಾಡೋಕ್ಕೆ ಹೋಗಬೇಡ್ರಿ. ಸತ್ಯ ಅನ್ನೋದಿಡ್ರಿ. ಯಾಕಂತಂದ್ರೆ ಕೆಲವೊಂದು ಟೈಮ್ ಎಮರ್ಜೆನ್ಸಿ ಸಿಚುವೇಶನ್ ಇರ್ತದೆ, ಆ ವ್ಯಕ್ತಿಗೆ ನಾವು ನೋಡಿರ್ತೇವೆ. ಕೆಲವೊಂದು ಟೈಮ್ ನಾವೇ ಆಸೆ ಕಟ್ಟಿ ಕೊಲೆ ಮಾಡ್ದಂಗೆ ಆಗುತ್ತೆ. ಸೊ ಯಾವತ್ತೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನೋದು ಟ್ರೂ ಆಗಿರಲಿ. ಈ ಫೇಕ್ ನ್ಯೂಸ್ಗಳು ಅಥವಾ ನಿಮಗೆ ಜಾಬ್ ಸಿಗ್ತದೆ, ಇಲ್ಲಿ ಸಿಗ್ತದೆ, ಹೋಗ್ರಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಆ ಕಾಂಟ್ಯಾಕ್ಟ್ ನಂಬರಿಗೆ ನಾವೇನಾದ್ರು ಫೋನ್ ಮಾಡಿ ನಮ್ಮ ನಂಬರ್ ಅವ್ರ ಹತ್ರ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಅವ್ರು ಫೋನ್ ಮಾಡಿ ಕಾಡ್ಸೋದು ಅದು ಇದು. ಸೊ ಈ ರೀತಿ ಎಲ್ಲ ಫೇಕ್. ಯಾಕಂದ್ರೆ ಈ ರೀತಿ ಆಗಿದಾವೀಗ. ಸೊ ಎಷ್ಟೋ ಸುಳ್ಳು ಸುದ್ದಿಗಳು, ಎಷ್ಟೊಂದು ಈಗ DK ಶಿವಕುಮಾರ್ CM ಆಗಿದಾರಂತ ಅವರು 10,000 ಕೊಡಕತ್ತಾರ. ಆಮೇಲೆ ದುಡ್ಡುಗಳು ಬಹಳ ಸ್ಕೀಮ್ ಬಂದಾವು ಅಂತೆಲ್ಲ ಏನೇನೋ ಬೊಬ್ಬೆ ಹೊಡ್ಯಾಗತ್ತೀರಿ. ಟ್ರೂ ಐತಾ, ಫ್ಯಾಕ್ಟ್ ಐತಾ ಮಾತಾಡ್ರಿ. ಅದರ್ವೈಸ್ ಸುಳ್ಳು ಹೇಳಬೇಡಿ. ನೋಡ್ರಿ, ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಇವೇ ಅಲ್ಲ ಲೈಫು. ನೀವು ಯಾರಿಗೆ ಏನು ವಿಡಿಯೋ ಮಾಡ್ತಿದ್ದೀರಲ್ಲ, ನೋಡೋ ವ್ಯಕ್ತಿ ಅನ್ನಿಸ್ಬೇಕು ಅವನಿಗೆ, ನಾನು ನೋಡಿದ್ರ ವಿಡಿಯೋ ಏನೂ ತಪ್ಪಿಲ್ಲಪ್ಪ, ನನಗೊಂದು ಒಳ್ಳೆ ಮಾಹಿತಿ ಸಿಕ್ತು ಅಂತ. ನಮ್ಮನ್ನು ಬೈಕೊಳ್ಳೋ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಸುಳ್ಳು ಹೇಳಿಬಿಟ್ಟು ಸಬ್ಸ್ಕ್ರೈಬರ್ಸು ವ್ಯೂವರ್ಸನ್ನು ಮಾಡ್ಕೋಕ್ಕಿಂತ ನಿಯತ್ತಾಗಿ 10 ವರ್ಷ ಹೋಗ್ಲಿರಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋಕ್ಕೆ, ತಪ್ಪಿಲ್ಲ. ಆಮೇಲೆ ಸ್ಲೋವಾಗಿ ನಡೆದ್ರೂ ಜಯಿಸ್ತೈತಿ. ಅದೇ ಏನು ಮಾಡ್ತೈತಿ, ಈ ಆಮಿಗೇನು ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಅಲ್ಲೇ ಮಕ್ಕೊಂಡ್ಬಿಡ್ತೈತಿ, ಸೋತು ಬಿಡ್ತೈತಿ. ಸೊ ಈ ರೀತಿ ಮಾಡಬೇಡ್ರಿ. ನಿಧಾನವಾಗಿ ಹೋದ್ರೂ ಚಿಂತಿಲ್ಲ, ಗುರಿನ ತಲುಪ್ರಿ. ಮೋಸ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ. ಅದು ಯೂಟ್ಯೂಬಲ್ಲೇ ಆಯಿತು, ಲೈಫಲ್ಲೇ ಆಯಿತು. ಸೊ ಇದು ನನ್ನ ಓನ್ ತಲೆಯಲ್ಲಿರೋದು, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರೋದು. ಯಾಕಂದರೆ ನಾನು ಕೂಡ ಕೆಲವೊಬ್ರು ವೀಡಿಯೋಸ್ ನೋಡಿಬಿಟ್ಟು ನೆಟ್ ಸೆಂಟ್ರಿಗೆ ಹೋಗಿ ಕೇಳಿದ್ದುಂಟು. ಈಗ ಬಂದೈತಂತಲ್ರಿ ಸ್ಕಾಲರ್ಶಿಪ್ಪು, ಆಮೇಲೆ ಯಾವುದು BPL ಕಾರ್ಡ್ ಇರ್ತದೆ, ರೇಷನ್ ಕಾರ್ಡ್. ನಮ್ಮದು BPL ಐತಿ. ಸೊ BPL ಕಾರ್ಡಿಂದ ಈ ಥರ ಎಲ್ಲ ಸ್ಕೀಮ್ ಬಿಟ್ಟಾರಂತೆಲ್ಲ ನಾವು ಕೇಳಕ್ಕೆ ಹೋದಾಗ ಕೆಲವೊಂದು ಟೈಮ್ ನಮಗೂ ಬೈದು ಕಳಿಸಿದ್ದುಂಟು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಲಾಯಲ್ ಆಗಿರ್ರಿ, ಆನೆಸ್ಟ್ ಆಗಿರ್ರಿ. ಯಾಕಂತಂದ್ರೆ ಸುಳ್ಳು ಸುದ್ದಿ ಹರಡ್ಸಕ್ಕೆ ಹೋಗ್ಬೇಡ್ರಿ. ಆ ಒಂದು ಬಕ್ರ ಆಗಿರೋ ಒಂದು ಕ್ಯಾಂಡಿಡೇಟ್ ಒಳಗೆ ನಾನು ಒಪ್ಪಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಸೊ ಯಾರು ಯೂಟ್ಯೂಬರ್ಸ್ ನೋಡ್ತಿದ್ರಲ್ಲ ನನ್ನ ವೀಡಿಯೋನ,
ಆದಷ್ಟು ಟ್ರೂ ಆಗಿರೋ ಕಂಟೆಂಟನ್ನು ಹಾಕಿರಿ, ಟ್ರೂ ಆಗಿರೋ ವಿಡಿಯೋ ಮಾಡಿರಿ. ಫೇಕ್ ನ್ಯೂಸ್ ಬರೀ ನೀವು ಫೇಕ್ ಅಂತ ಗೊತ್ತಾಗೋಮಟ್ಟ ಅಷ್ಟೇ. ಅದೇ ಹೇಳ್ತಾರಲ್ಲ, ಕದ್ದಿರೋ ಕಳ್ಳ ಯಾರಂತ ಗೊತ್ತಾಗೋಮಟ್ಟ ಮಾತ್ರ ಅವ್ನು ಒಳ್ಳೆಯವನಾಗಕ್ಕೆ ಸಾಧ್ಯ. ಗೊತ್ತಾದಮೇಲೆ ಅವ್ನು ಯಾರೂ ನಂಬಂಗಿಲ್ಲ. ನಾಳೆ ನಿಮ್ಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರು ನಾಳೆ ಒಂದೇ ದಿನದಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಿಯತ್ ಈಸ್ ಮೇನ್ ಇಂಪಾರ್ಟೆಂಟ್. ಸೊ ಅದನ್ನು ಕ್ಯಾರಿ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.